ಶಾಂತಿ. ದಿನಾಂಕ ಆಗಿದೆ 16/5/2026. ಪ್ರಾಣೇಶ್ವರ ತಂದೆಯು ನೀವು ಮಕ್ಕಳಿಗೆ ಪ್ರಾಣದಾನ ನೀಡಲು ಬಂದಿದ್ದಾರೆ. ಪ್ರಾಣದಾನ ಸಿಗುವುದು ಎಂದರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು. ವಿನಾಶಕಾಲೆ ವಿಪರೀತ ಬುದ್ಧಿಯವರಾಗಿ ತಮ್ಮದೇ ಕುಲದ ವಿನಾಶಕ್ಕಾಗಿ ಅನೇಕ ಸಾಧನಗಳನ್ನು ತಯಾರಿಸುತ್ತಾ ಹೋಗುತ್ತಾರೆ. ಮಹಾಭಾರತ ಯುದ್ಧದ ನಂತರವೇ ನಮ್ಮ ಹೊಸ ಪ್ರಪಂಚ ಬರುವುದು. ನೀವು ಮಕ್ಕಳಿಗೆ ಬೇಹದ್ದಿನ ಸಹಯೋಗ ಸಿಗುತ್ತದೆ, ಏಕೆಂದರೆ ಇವರು ಬೇಹದ್ದಿನ ತಂದೆಯಲ್ಲವೇ. ಆತ್ಮವೂ ಗುಪ್ತವಾಗಿದೆ, ಮಕ್ಕಳ ಶರೀರವು ಪ್ರತ್ಯಕ್ಷವಾಗಿದೆ. ಅಂದಾಗ ತಂದೆಯ ಶ್ರೀಮತವು ಮಕ್ಕಳ ಪ್ರತಿ ಇದೆ. ಶ್ರೀಮದ್ ಭಗವಾನುವಾಚವಾಗಿದೆ, ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಅವರೇ ನರನಿಂದ ನಾರಾಯಣನಾಗಿ ಮಾಡುತ್ತಾರೆ. ಈಗಿನ ಪ್ರಪಂಚದಲ್ಲಿ ಬಹಳಷ್ಟು ಹೊಡೆದಾಟಗಳಿದೆ. ಬಹಳ ಕಲ್ಲು ಬುದ್ಧಿಯವರೂ ಇದ್ದಾರೆ. ವಿನಾಶ ಕಾಲದಲ್ಲಿ ಯಾರು ತಂದೆಯೊಂದಿಗೆ ವಿಪರೀತ ಬುದ್ಧಿಯವರಾಗಿದ್ದಾರೆ ಅವರಿಗಾಗಿ ವಿನಶ್ಯಂತಿ ಎಂದು ಗಾಯನವಿದೆ. ಈಗ ನೀವು ಕುಮಾರಿಯರ ಮೂಲಕ ವಿದ್ವಾಂಸ, ಪಂಡಿತ, ಭೀಷ್ಮ ಪಿತಾಮಹ ಮೊದಲಾದವರಿಗೂ ಜ್ಞಾನ ಬಾಣಗಳು ನಾಟುತ್ತವೆ. ಮುಂದೆ ಒಂದು ದಿನ ಅವರು ಬಂದು ತಿಳಿದುಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ರಾಜಯೋಗವನ್ನು ನಿಮಗೆ ಮತ್ತಾರೂ ಕಲಿಸಲು ಸಾಧ್ಯವಿಲ್ಲ. ಜ್ಞಾನ ಮತ್ತು ಯೋಗವನ್ನು ತಂದೆಯೇ ಕಲಿಸುತ್ತಿದ್ದಾರೆ. ಸದ್ಗತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ. ಮನುಷ್ಯರಂತೂ ಕೇವಲ ಒಂದು ಸತ್ಯಯೋಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ಮತ್ತು ತಂದೆಯು ತಿಳಿಸುತ್ತಾರೆ, ಇಡೀ ನಾಟಕವೇ 5000 ವರ್ಷಗಳದ್ದಾಗಿದೆ. ನಿಮಗೆ ಗೊತ್ತಿದೆ, ತಂದೆಯು ಪ್ರತಿ 5000 ವರ್ಷಗಳ ನಂತರ ಬಂದು ನಮಗೆ ಸ್ಮೃತಿ ತರಿಸುತ್ತಾರೆ. ನೀವು ಮಕ್ಕಳು ಸ್ವರ್ಗದ ಮಾಲೀಕರಾಗಿದ್ದೀರಿ. 5000 ವರ್ಷಗಳ ಮಾತಾಗಿದೆ ಅಲ್ಲವೇ. ನಿಮಗೆ ತಮ್ಮ ಮನೆಯ ಪರಿಚಯವಾಗಲಿ ಆತ್ಮದ ಪರಿಚಯವಾಗಲಿ ಇಲ್ಲ. ಮಾಯೆಯು ರೆಕ್ಕೆಗಳನ್ನು ಸಂಪೂರ್ಣವಾಗಿ ಕತ್ತರಿಸಿಬಿಟ್ಟಿದೆ. ಆದ್ದರಿಂದ ಆತ್ಮವು ಹಾರಲು ಸಾಧ್ಯವಿಲ್ಲ, ಏಕೆಂದರೆ ತಮೋಪ್ರಧಾನವಾಗಿದೆ. ಹೊಸ ಪ್ರಪಂಚದಲ್ಲಿ ಸತೋಪ್ರಧಾನರಿರುತ್ತಾರೆ. ಇಲ್ಲಿ ಆತ್ಮವು ಸಂಪೂರ್ಣ ಪವಿತ್ರವಾಗಿ ಬಿಟ್ಟರೆ ಮತ್ತೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವುದಿಲ್ಲ, ಒಮ್ಮೆಲೇ ಓಡಿ ಹೋಗುವುದು. ಮುಖ್ಯ ಮಾತಾಗಿದೆ, ತಂದೆಯನ್ನು ನೆನಪು ಮಾಡಬೇಕು. ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಬೀಜವನ್ನು ನೆನಪು ಮಾಡುವುದರಿಂದ ಇಡೀ ವೃಕ್ಷವು ಬುದ್ಧಿಯಲ್ಲಿ ಬಂದು ಬಿಡುವುದು. ತಂದೆಯು ಮಕ್ಕಳಿಗೆ ಎಲ್ಲ ಮಾತುಗಳನ್ನು ಸಹಜ ಮಾಡಿ ತಿಳಿಸುತ್ತಾರೆ. ಮತ್ತು ಯಾರ ಅದೃಷ್ಟದಲ್ಲಿದೆಯೋ ನಿಶ್ಚಯವಿದೆಯೋ ಅವರು ಅವಶ್ಯವಾಗಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯರು ತಮೋಪ್ರಧಾನರಾಗಿ ಬಿಟ್ಟಿದ್ದಾರೆ. ಆದ್ದರಿಂದಲೇ ತಂದೆಯೇ ಬಂದು ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ. ಸರ್ವರ ಆತ್ಮಿಕ ಸರ್ಜನ್ ಒಬ್ಬರೇ ಆಗಿದ್ದಾರೆ. ಅವರೇ ಬಂದು ಆತ್ಮರಿಗೆ ಇಂಜೆಕ್ಷನ್ ಹಾಕುತ್ತಾರೆ, ಏಕೆಂದರೆ ಆತ್ಮವೇ ತಮೋಪ್ರಧಾನವಾಗಿದೆ. ತಂದೆಗೆ ಅವಿನಾಶಿ ಸರ್ಜನ್ ಎಂದು ಹೇಳಲಾಗುತ್ತದೆ. ಜೀವಿಸಿದಂತೆಯೇ ನೆನಪು ಎಂಬ ನೇಣು ಹಾಕಿಕೊಳ್ಳಿ, ಅರ್ಥಾತ್ ಬುದ್ಧಿಯೋಗವನ್ನು ಮಧುರ ಮನೆ ಕಡೆ ಜೋಡಿಸಿ. ನಾವು ಮಧುರ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಈ ಹಳೆಯ ಪ್ರಪಂಚ ವಿನಾಶ ಆಗಿಯೇ ಬಿಟ್ಟಿದೆ. ಆದ್ದರಿಂದ ತಮ್ಮನ್ನು ತಾವು ಈ ಹಳೆಯ ಪ್ರಪಂಚದಿಂದ ಭಿನ್ನವೆಂದು ತಿಳಿದುಕೊಳ್ಳಬೇಕಾಗಿದೆ. ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಲು ತಮಗೆ ಜ್ಞಾನ ಯೋಗದ ಇಂಜೆಕ್ಷನ್ ಕೊಟ್ಟುಕೊಳ್ಳಬೇಕಾಗಿದೆ. ತಮ್ಮ ಬುದ್ಧಿಯೋಗವನ್ನು ಮಧುರ ಮನೆಯಲ್ಲಿ ಜೋಡಿಸಬೇಕಾಗಿದೆ. ಮೊದಲು ತಾವು ಎಂಬ ಪಾಠದ ಮೂಲಕ ಕಿರೀಟಧಾರಿ ಆಗುವಂತಹ ಚತುರ್ಸುಜಾನ್ ಬುದ್ಧಿವಂತ ಭವ. ಮೊದಲು ತಾವು ಎಂಬ ಪಾಠವನ್ನು ಪರಿಪಕ್ವ ಮಾಡಿಕೊಳ್ಳಿರಿ. ನಂತರ ಸಂಸ್ಕಾರವೂ ಸಹ ಸಹಜವಾಗಿಯೇ ಮಿಲನವಾಗುತ್ತದೆ. ಕಿರೀಟಧಾರಿಯೂ ಆಗಿಬಿಡುವಿರಿ. ಇದೇ ಬುದ್ಧಿವಂತರಾಗುವ ವಿಧಿಯಾಗಿದೆ. ಅಂತರ್ಮುಖಿ ಏಕಾಂತವಾಸಿ ಆಗುವಂತಹ ಶ್ರೇಷ್ಠ ಆತ್ಮನೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವರು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.